ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವ್ ಮಾಡೋ ಪ್ರತಿದಿನದ ಪ್ರೋಟೀನ್ ಮಿಸ್ಟೇಕ್ ಏನ್ ಗೊತ್ತಾ? ಮೇ ಬಿ ಇದ್ರಿಂದಾನೇ ನಮ್ ವೆಯ್ಟ್ ಲಾಸ್ ಆಗದೆ ಇರ್ಬೋದು. ಅದೇನು ಅಂತ ನೋಡೋಣ ಬನ್ನಿ. ನೀವು ಹೆಲ್ದಿ ಈಟಿಂಗ್ ಮಾಡ್ತಿದ್ದೀರಾ, ಬಟ್ ಸ್ಟಿಲ್ ಫ್ಯಾಟ್ ಲಾಸ್ ಆಗ್ತಾ ಇಲ್ಲ. ಹಾಗಾದ್ರೆ ಗಮನ ಇಟ್ಟು ಕೇಳಿ, ನೀವು ಡೈಲಿ ಪ್ರೋಟೀನ್ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ. ಎಸ್ಪೆಷಲಿ ನಮ್ಮ ಇಂಡಿಯನ್ ವುಮೆನ್ಗೆ ಪ್ರೋಟೀನ್ ಇಂಟೇಕ್ ತುಂಬಾ ಕಡಿಮೆ ಇರುತ್ತೆ. ಅಂಡ್ ವರ್ಸ್ಟ್ ಪಾರ್ಟ್ ಏನಂದ್ರೆ, ಇವತ್ತು ಮನೆ ಊಟ ತಿನ್ಕೊಂಡು ಅದೇ ಸಾಕು ಅನ್ಕೋತಾರೆ. ಇಡ್ಲಿ, ದೋಸಾ, ರೈಸ್, ಚಪಾತಿ, ಫುಲ್ ಡೇ ಕಾರ್ಬ್ಸ್ ಬೇಸ್ಡ್ ಮೀಲ್ಸ್ ತಿಂತೀರಾ. ಪ್ರೋಟೀನ್ ಆಲ್ಮೋಸ್ಟ್ ಬಂದು 0 ಇರುತ್ತೆ. ಬಟ್ ನೀವೇನ್ ಹೇಳ್ತೀರಾ, ಟೈಮಿಗೆ ತಿಂತೀನಲ್ಲ, ಮನೆ ಊಟನೇ ತಿಂತೀನಲ್ಲ, ಜಂಕೆ ತಿನ್ನಲ್ಲ, ಆದ್ರೆ ಯಾಕೆ ಏರ್ ಫಾಲ್ ಆಗುತ್ತೆ, ಟೋನಿಂಗ್ ಆಗಲ್ಲ, ಯಾವಾಗ್ಲೂ ಎನರ್ಜಿ ಲೆವೆಲ್ ಕಡಿಮೆ ಇರುತ್ತೆ, ಬೆಲ್ಲಿ ಫ್ಯಾಟ್ ಸ್ಟಬನ್ ಆಗುತ್ತೆ, ಯಾಕೆ ಅಂತ ಹೇಳ್ತೀನಿ ಬನ್ನಿ. ಮೊದಲನೇ ಮಿಸ್ಟೇಕ್, ಲೋ ಪ್ರೋಟೀನ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಅಲ್ಲಿ ಪ್ರೋಟೀನ್ ಇರ್ಲೇಬೇಕು. ಬರೀ ಚಿತ್ರಾನ್ನ, ಪುಳಿಯೋಗರೆ ಈ ತರ ಮಾತ್ರ ಅಲ್ಲ. ಮಾರ್ನಿಂಗ್ ಅಲ್ಲಿ ಪ್ರೋಟೀನ್ ಇಲ್ಲ ಅಂದ್ರೆ ಫುಲ್ ಡೇ ಕ್ರೇವಿಂಗ್ಸ್ ಇನ್ಕ್ರೀಸ್ ಆಗುತ್ತೆ. ಇದನ್ನ ಹೇಗ್ ಫಿಕ್ಸ್ ಮಾಡ್ಕೊಳ್ಳೋದು ಅಂತಂದ್ರೆ, ನಿಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಎಗ್ಸ್ ಇಲ್ಲ ಪನ್ನೀರ್ ಇಲ್ಲ ಪೀನಟ್ ಬಟರ್ ನ ಆಡ್ ಮಾಡ್ಕೊಳ್ಳಿ. ಮಿಸ್ಟೇಕ್ 2, ಡಿಪೆಂಡಿಂಗ್ ಓನ್ಲಿ ಆನ್ ಹೋಮ್ ಫುಡ್. ನನ್ ಮನೆ ಊಟನೇ ತಿನ್ನೋದು, ಅದರಲ್ಲಿ ಪ್ರೋಟೀನ್ ಇರುತ್ತಲ್ಲ ಅಂತ ಅನ್ಕೊಂತಿದೀರಾ. ಅದ್ರ ರಿಯಾಲಿಟಿ ಏನಂದ್ರೆ, ನಾರ್ಮಲ್ ಇಂಡಿಯನ್ ಮೀಲ್ಸ್ ಅಲ್ಲಿ ಪ್ರೋಟೀನ್ ಕಡಿಮೆ ಇರುತ್ತೆ. ಎಕ್ಸಾಂಪಲ್, ಒಂದ್ ಚಪಾತಿ, ತಟ್ಟೆ ತುಂಬಾ ತರಕಾರಿ ತಿನ್ಬಿಟ್ಟು ನಾನು ಪ್ರೋಟೀನ್ ತಿಂದೆ ಅಂತ ಅನ್ಕೊಂತೀರಾ. ನಿಮಗೆ ಬೇಕಾಗಿರೋ ಪ್ರೋಟೀನು ಇಲ್ಲಿ ಬಂದಿರೋ ಪ್ರೋಟೀನ್ ಮ್ಯಾಚೇ ಇರಲ್ಲ. ಸೊ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಊಟದ ಜೊತೆ ಚಿಕನ್, ಪನ್ನೀರ್, ದಾಲ್ ಯಾವ್ದಾದ್ರು ಒಂದು ಪ್ರಾಪರ್ ಕ್ವಾಂಟಿಟಿ ಪ್ರಕಾರ ಇಂಟೇಕ್ ಮಾಡಿ. ಮೂರನೇ ಮಿಸ್ಟೇಕ್, ಫಿಯರ್ ಆಫ್ ಪ್ರೋಟೀನ್. ಪ್ರೋಟೀನ್ ತಿಂದ್ರೆ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ, ಮಸಲ್ ಗೇನ್ ಆಗುತ್ತೆ, ಉರುಗ್ಗುನ್ ತರ ಕಾಣಿಸ್ಬಿಡ್ತೀವಿ ಅನ್ನೋ ಥಿಂಕಿಂಗ್ ನ ಫಸ್ಟ್ ಟಿಪ್ ಎಸಿರಿ. ಇದು ಕಂಪ್ಲೀಟ್ಲಿ ರಾಂಗ್. ಪ್ರೋಟೀನ್ ನಿಮ್ಗೆ ಫ್ಯಾಟ್ ಲಾಸ್ಗೆ, ಮೆಟಬಾಲಿಸಮ್ ಬೂಸ್ಟ್ ಮಾಡಕ್ಕೆ, ಮಸಲ್ ಟೋನಿಂಗ್ ಗೆ ಹೆಲ್ಪ್ ಮಾಡುತ್ತೆ. ಫೋರ್ತ್ ಮಿಸ್ಟೇಕ್, ವರ್ಕೌಟ್ ಆದ್ಮೇಲೆ ಪ್ರೋಟೀನ್ ನ ಸ್ಕಿಪ್ ಮಾಡೋದು. ಜಿಮ್ ಆಗ್ಲಿ ಮನೇಲಿ ಆಗ್ಲಿ, ವರ್ಕೌಟ್ ಆಗಿದ ತಕ್ಷಣ ಸ್ವಲ್ಪ ಕಾರ್ಬ್ ಜೊತೆ ಪ್ರೋಟೀನ್ ಆಡ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಬಾಡಿ ರಿಕವರ್ ಆಗಲ್ಲ, ಮಸಲ್ ಬಿಲ್ಡ್ ಆಗಲ್ಲ, ಫ್ಯಾಟ್ ಲಾಸ್ ಸ್ಲೋ ಆಗುತ್ತೆ. ಈ ಪ್ರಾಬ್ಲಮ್ ಫಿಕ್ಸ್ ಮಾಡ್ಕೊಳ್ಳೋದು ಹೇಗಂದ್ರೆ, ವಿತಿನ್ 30 to 60 minutes ಆಫ್ಟರ್ ವರ್ಕೌಟ್ ಪ್ರೋಟೀನ್ ನ ಆಡ್ ಮಾಡ್ಕೊಳ್ಳಿ. ಫಿಫ್ತ್ ಮಿಸ್ಟೇಕ್, ಕ್ರಾಶ್ ಡಯಟಿಂಗ್ ಇಲ್ಲ ಸ್ಕಿಪ್ಪಿಂಗ್ ಮೀಲ್ಸ್. ಡಿಟಾಕ್ಸ್ ಮಾಡ್ತಾ ನೀವು 2-3 ದಿನ ಪ್ರೋಟೀನ್ ಸ್ಕಿಪ್ ಮಾಡೋದಕ್ಕೆ ಓಕೆ, ಬಟ್ ವಾರಂಗಟ್ಲೆ ಪ್ರೋಟೀನ್ ಕಡಿಮೆ ಮಾಡಿದ್ರೆ ಮೆಟಬಾಲಿಸಮ್ ಸ್ಲೋ ಆಗುತ್ತೆ, ಬಾಡಿ ಫ್ಯಾಟ್ ಸ್ಟೋರ್ ಜಾಸ್ತಿ ಆಗುತ್ತೆ. ಸೊ ಸಿಂಪಲ್ ಸೊಲ್ಯೂಷನ್ ಏನಂದ್ರೆ, ಪ್ರತಿದಿನ ಪ್ರತಿ ಮೀಲ್ ಅಲ್ಲೂ ಪ್ರೋಟೀನ್ ಇರಬೇಕು. ಮಾರ್ನಿಂಗ್ ಪ್ರೋಟೀನ್ ಕಂಪಲ್ಸರಿ, ಪೋಸ್ಟ್ ವರ್ಕೌಟ್ ಪ್ರೋಟೀನ್ ಕಂಪಲ್ಸರಿ. ನೋ ಫಿಯರ್ ಆಫ್ ಪ್ರೋಟೀನ್. ಅದು ಯಾವುದೇ ರೀತಿ ನಿಮ್ಗೆ ಮಸಲ್ ಗೇನ್ ಮಾಡಲ್ಲ, ನೀವು ಹುಡುಗನ್ ತರ ಕಾಣಿಸೋದು ಇಲ್ಲ. ಇವತ್ತಿಂದಾನೆ ಮಿಸ್ ಮಾಡದೆ ನೀವೆಲ್ಲಾ ಮೀಲ್ಸ್ ಗಳಲ್ಲೂ ಪ್ರೋಟೀನ್ ನ ಆಡ್ ಮಾಡ್ಕೊಳ್ಳಿ. ಇದನ್ನ ಫಾಲೋ ಮಾಡಿದ್ರೆ ಫ್ಯಾಟ್ ಲಾಸ್ ಮತ್ತೆ ಬಾಡಿ ಟೋನಿಂಗ್ ಆಟೋಮೆಟಿಕ್ ಆಗಿ ಆಗುತ್ತೆ. ಅಟ್ ಲೀಸ್ಟ್ ಇವಾಗಾದ್ರೂ ನಿಮ್ಮ ಅಸಂಪ್ಷನ್ ಚೇಂಜ್ ಆಗುತ್ತೆ ಅನ್ಕೊಂತೀನಿ. ಮಿಸ್ ಮಾಡದೆ ಇದೇ ತರ ಇನ್ಫಾರ್ಮೇಶನ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.